ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಿಗ್ಗೆ ಎದ್ದಿದ್ದು ಲೇಟ್ ಆಯಿತು. ಹಾಗಾಗಿ ನಮ್ಮ ಮಾವಂಗೆ ಗಂಜಿ ಕಾಯಿಸ್ಕೊಡೋಣ ಅಂತೇಳಿ ಎದ್ದು ಬಂದು ಗಂಜಿ ಕಾಯಿಸ್ಕೊಟ್ಟು ಮತ್ತು ಅಂಗಡಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರ ಆಡಿಸ್ಕೊಡ್ಬೇಕಿತ್ತು. ಹಾಗಾಗಿ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡಿಕೊಂಡು ಅದ್ರದ್ದು ಪೇಸ್ಟು ಆಡಿಸ್ಕೊಟ್ಟು ನಾನು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತೇಳಿ ರೊಟ್ಟಿ ಮಾಡ್ಕೊಂಡಿದ್ದೆ. ರಾತ್ರಿ ಸಾಂಬಾರು ಅದೇ ಮಿಕ್ಕಿತ್ತು ಅಂತೇಳಿ ನಾನು ರೊಟ್ಟಿ ಮಾಡಿಕೊಂಡು ಅದ್ರ ಜೊತೆನೇ ತಿಂದೆ. ಆಮೇಲೆ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ರೆಡಿ ಆದೆ. ಸೊ ಅಲ್ಲಿಂದ ಬಂದು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು. ಕಾಫಿ ಮಾಡಿಕೊಂಡು ಕಾಫಿ ಕುಡಿದೆ. ಸೊ ನಾನು ನೈಟ್ಗೆ ಚಿಕನ್ ಗ್ರೇವಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇ ಚಿಕನ್ ಗ್ರೇವಿಗೆ ನಾನು ರೆಡಿ ಮಾಡ್ಕೊತಿದ್ದೆ. ಚಿಕನ್ ಗ್ರೇವಿಗೆ ಏನೇನು ಹಾಕಬೇಕಂದ್ರೆ ಶುಂಠಿ, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡು ಆಮೇಲೆ ಒಂದು ಪಾತ್ರೆ ಇಟ್ಟು ಅದರೊಳಗಡೆ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬ್ರೌನ್ ಕಲರ್ ಬರೋಂಗೆ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ ಹಾಕಿ ಅದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಚಿಕನ್ ಹಾಕಿ ಅದನ್ನು ಮಿಕ್ಸ್ ಮಾಡಿ ಆವಾಗಲೇ ರುಬ್ಬಿರ್ತೀವಲ್ವ ಅದನ್ನು ಪೇಸ್ಟ್ನ ಹಾಕಿ ಅದನ್ನು ಸ್ವಲ್ಪ ಬೇಯೋಕ್ಕೆ ಅಂತ ಮುಚ್ಚಿಬಿಡ್ಬೇಕು. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅಚ್ಕಾರದ ಪುಡಿ ಹಾಕಿ ಆಮೇಲೆ ಸ್ವಲ್ಪ ಗಟ್ಟಿ ಬರೋಕ್ಕೆ ಕಾಯಿ ಮತ್ತು ಕಡಲೆನ ಆಡಿಸ್ಕೊಂಡು ಹಾಕ್ಕೊಂಡು ಅದನ್ನು ಮುಚ್ಚಿಬಿಡಿ ಬೇಯೋಕ್ಕೆ. ಆಮೇಲೆ ಅದು ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ನಿಂಬೆಹಣ್ಣು ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದು ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಸೊ ನಾನು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.